2023-24ನೇ ಸಾಲಿನ ಅತ್ಯುತ್ತಮ ಡಾಕ್ಟರ್ ಪ್ರಶಸ್ತಿ ವಿಜೇತ ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ಸರ್ಜನ್ ಡಾಕ್ಟರ್ ಅರುಣ್ ಕುಮಾರ್ ಅವರ ಮೇಲೆ ಖಾಸಗಿ ಆಸ್ಪತ್ರೆಯ ಆಡಳಿತ ಮಂಡಳಿಯವರು ಸುಳ್ಳು ಆರೋಪ ಹೇರಿ ಮೇಲಾಧಿಕಾರಿಗಳಿಗೆ ದೂರನ್ನು ನೀಡಿರುವುದನ್ನು ವಿರೋಧಿಸಿ ಭಟ್ಕಳದ ಸಮಸ್ತ ನಾಗರಿಕರ ಪರವಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಕರ್ತವ್ಯದ ಸಮಯದಲ್ಲಿ ರೋಗಿಗಳನ್ನು ನೋಡುವ ಹಾಗೂ ಉಪಚರಿಸುವ ರೀತಿ, ಶಸ್ತ್ರಚಿಕಿತ್ಸೆ ಮೊದಲಾದ ಚಿಕಿತ್ಸೆಯನ್ನು ನೀಡುತ್ತಿದ್ದ ವೈದ್ಯರ ಮೇಲೆ ಖಾಸಗಿ ಆಸ್ಪತ್ರೆಗಳು ಸಹಿಸಿಕೊಳ್ಳಲಾಗದೆ ಬೇರೆ ಬೇರೆ ರಾಜಕೀಯ ಪ್ರೇರಿತ ಸಂಘಟನೆಗಳನ್ನು ಎತ್ತಿಕಟ್ಟಿ ಸುಳ್ಳು ಆರೋಪವನ್ನು ಹೇರಿದ್ದಾರೆ. ವೈದ್ಯರ ಮೇಲೆ ಹಾಕಿರುವ ಆರೋಪ ಸುಳ್ಳಾಗಿದ್ದು ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಒಮ್ಮೆ ವೈದ್ಯರ ಮೇಲೆ ಕ್ರಮ ಕೈಗೊಂಡರೆ ಪ್ರತಿಭಟನೆ ನಡೆಸುವುದಾಗಿ ಮನವಿಯಲ್ಲಿ ತಿಳಿಸಿದ್ದಾರೆ. ಭಟ್ಕಳ ತಾಲೂಕಿನ ಸಮಸ್ತ ಪ್ರಜ್ಞಾವಂತ ನಾಗರಿಕರು ಬರೆದುಕೊಂಡಂಥ ಮನವಿ ವಿಷಯ ಬಡ ರೋಗಿಗಳ ಪಾಲಿನ ದೇವತಾ ಮನುಷ್ಯರಂತೆ ಕಾರ್ಯನಿರ್ವಹಿಸುತ್ತಿರುವ 2023-24ನೇ ಸಾಲಿನ ಅತ್ಯುತ್ತಮ ಡಾಕ್ಟರ್ ರಾಜ್ಯ ವೈದ್ಯ ಪ್ರಶಸ್ತಿಯನ್ನು ಪಡೆದಂಥ ವಿಜೇತ ಸರ್ಕಾರಿ ಆಸ್ಪತ್ರೆಯ ಸರ್ಜನ್ ಡಾಕ್ಟರ್ ಅರುಣ್ ಕುಮಾರ್ ಇವರ ಮೇಲಿನ ಸುಳ್ಳು ಆರೋಪವನ್ನು ಕೈಗೊಂಡು ಸರ್, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಭಟ್ಕಳದ ತಾಲೂಕು ಆಸ್ಪತ್ರೆಯಲ್ಲಿ ಬಡ ರೋಗಿಗಳ ಪಾಲಿನ ದೇವತಾ ಮನುಷ್ಯರಂತೆ ಕಾರ್ಯನಿರ್ವಹಿಸುತ್ತಿರುವ 2023-24ನೇ ಸಾಲಿನ ಅತ್ಯುತ್ತಮ ಡಾಕ್ಟರ್ ರಾಜ್ಯ ವೈದ್ಯ ಪ್ರಶಸ್ತಿಯನ್ನು ವಿಜೇತ ಪಡೆದಂಥ ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ಸರ್ಜನ್ ಡಾಕ್ಟರ್ ಅರುಣ್ ಕುಮಾರ್ ಸರ್ ವಿರುದ್ಧ ಕೆಲವು ಸಣ್ಣ ಪುಟ್ಟ ವಿಚಾರ ಇಟ್ಟುಕೊಂಡು ಇವರನ್ನು ಇಲ್ಲಿಂದ ವರ್ಗಾವಣೆ ಮಾಡಿಸುವ ಉದ್ದೇಶಕ್ಕಾಗಿ ಕೆಲವರು ಭಟ್ಕಳದ ಖಾಸಗಿ ಆಸ್ಪತ್ರೆಗಳ ಆಡಳಿತ ಮಂಡಳಿಯವರ ಕುಮ್ಮಕ್ಕಿಗೆ ಬಲಿಯಾಗಿ ಇವರ ವಿರುದ್ಧ ಮೇಲಾಧಿಕಾರಿಗಳಿಗೆ ಇಲ್ಲ ಸಲ್ಲದ ಸುಳ್ಳು ನೀಡಿದ್ದು ಸಾರ್ವಜನಿಕರ ಗಮನಕ್ಕೆ ಬಂದಿರುತ್ತದೆ. ಸರ್, ಇವರು ಪ್ರತಿನಿತ್ಯ ಕರ್ತವ್ಯದ ಸಮಯದಲ್ಲಿ ರೋಗಿಗಳನ್ನು ನೋಡುವ ಮತ್ತು ಅವರನ್ನು ಉಪಚರಿಸುತ್ತಿರುವ ರೀತಿಯನ್ನು ಮತ್ತು ಇವರು ಬಡ ರೋಗಿಗಳಿಗೆ ಇದೇ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಿ ಅವರಿಗೆ ಆರೋಗ್ಯ ಗುಣಪಡಿಸುತ್ತಿರುವುದನ್ನು ಇದೇ ವೃತ್ತಿಯನ್ನು ಮಾಡುತ್ತಿರುವ ಖಾಸಗಿ ಆಸ್ಪತ್ರೆಗಳು ಸಹಿಸಿಕೊಳ್ಳಲು ಆಗದೆ ಬೇರೆ ಬೇರೆ ರಾಜಕೀಯ ಪ್ರೇರಿತ ಸಂಘಟನೆಗಳನ್ನು ಎತ್ತಿಕಟ್ಟಿ ಇವರ ಮೇಲೆ ಸುಳ್ಳು ಆರೋಪ ಹೊರಿಸುತ್ತಿರುವುದು ಮತ್ತು ಚಿಕ್ಕ ವಿಷಯವನ್ನು ದೊಡ್ಡದಾಗಿ ಮಾಡುತ್ತಾ ವೈಭವೀಕರಿಸುತ್ತಿರುವುದು ಸಾರ್ವಜನಿಕರಾದ ನಮಗೆ ಕಂಡು ಬಂದಿರುತ್ತದೆ. ಅವರು ಈ ವೈದ್ಯರ ಮೇಲೆ ಹೊರಿಸಿದ ಆರೋಪಗಳು ಸತ್ಯಕ್ಕೆ ದೂರವಾಗಿರುತ್ತದೆ. ಕೇವಲ ತಾವು ದೂರುದಾರರ ಮನವಿಯನ್ನು ಮುಖ್ಯವಾಗಿ ಪರಿಗಣಿಸದೆ ಸ್ಥಾನಿಕ ಚೌಕಾಸಿ ಮಾಡಿ ದಾಖಲೆಗಳನ್ನು ಪರಿಶೀಲನೆಗೆ ಒಳಪಡಿಸಿ ವೈದ್ಯರಿಂದ ಯಾವುದೇ ತಪ್ಪಿನ ಕೆಲಸ ಆಗದೇ ಇರುವುದನ್ನು ಪರಿಗಣನೆಗೆ ತೆಗೆದುಕೊಂಡು ಇವರ ಮೇಲೆ ಮಾಡಿರುವ ಸುಳ್ಳು ಮತ್ತು ಬಲವಂತದ ಆರೋಪವನ್ನು ಕೂಡಲೇ ಕೈಬಿಡಬೇಕಾಗಿ ನಾವೆಲ್ಲರೂ ಒತ್ತಾಯಿಸುತ್ತಿದ್ದೇವೆ. ಇದರ ಹೊರತು ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.